ಏನು ಆಜ್ಞೆಯನ್ನು ಮೀರಿ ಮಾಡುವುದು ಏನು? ಪಡಿವೆ ಕೀಚಕ ಕುಲವ, ನಿನ್ನನ್ನು ಕೆಣಕಿದ ಆ ಕುನ್ನಿ ಕೀಚಕ ನನ್ನನ್ನು ಮುಗಿಸ್ತೇನೆ. ಅಲ್ಲಿಗೆ ಮುಟ್ಟಲಾರದು. ಒಬ್ಬ ಕೀಚಕರಿದ್ದಾರೆ. ಈ ಕೀಚಕನೊಬ್ಬನೇ ಅಲ್ಲ, ಇವನ ಸಹೋದರರಿದ್ದಾರೆ. ಆ ಕೀಚಕ ಕುಲವನ್ನೇ ಪಡಿ 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 ನಿರ್ಮೂಲ ಮಾಡ್ತೇನೆ. ಅರಿತರಾದರೆ ಕೌರವರಿಗೆ ವಿಷಯ ಗೊತ್ತಾಯಿತು ಎಂದಾದರೆ, ಪಾಂಡವರೇ ಬರುವೆಂದು ತಿಳಿದು ಬಂದರೆಂದಾದರೆ ಆ ಕೌರವಾದ್ಯರನ್ನು ಸಂಹಾರ ಮಾಡುತ್ತೇನೆ. ಎಲ್ಲೋ ಮಾಡಿ ಮುಗಿಸಬೇಕಾಗಿತ್ತು, ಇಂದು ಮಾಡಿ ಮುಗಿಸ್ತೇನೆ. ಕೌರವ ಕುಲವನ್ನು, ಕೌರವರೆಲ್ಲರನ್ನು ಬಂದು ಮುಗಿಸ್ತೇನೆ. ಇನ್ನು ಸಂತಸ ತಾಳು. ಈಗಾದ್ರೂ ನಗೆ ಅಲ್ಲಿ ಮುಗಿಯಲಿಲ್ಲ. ಕೀಚಕರ ಸಂಹಾರ ಮಾಡುವುದಷ್ಟು ಸುಲಭ ಅಲ್ಲ. ನಾನೊಬ್ಬನೇ ಹೋಗಿ ಮಾಡಬೇಕು. ನನ್ನಿಂದ ಸಹಾಯ ಬೇಕು. ಮಂದಿರಗೆ ನಾ ನನಗೆ ನಿನ್ನಿಂದ ಸಹಾಯ ಆಗಬೇಕಾಗಿದೆ. ಏನು ಸಹಾಯ ಆಗಬೇಕು ಸ್ವಾಮಿ? ಒಳ್ಳೆ ಅಸಹಾಯಗಳಿದ್ದೇನೆ, ನಿಮ್ಮಲ್ಲಿಯೇ ಸಹಾಯವನ್ನು ಕೇಳ್ತಾ ಇದ್ದೇನೆ. ನಾನು ನೀವು ಸಹಾಯ ಮಾಡಬಲ್ಲೆ? ಕೀಚಕನನ್ನು ನಾನು ಕೊಲ್ಲುತ್ತೇನೆ, ಆದ್ರೆ ನಿನ್ನಿಂದ ಒಂದು ಸಹಾಯ ಬೇಕು. ಏನು ಗೊತ್ತಾ? ಈ ಕ್ಷಣವೇ ನೀನು ಇಲ್ಲಿಂದ ಕೀಚಕನ ಮನೆಗೆ ಹೋಗು. ಎಂತದೆ ಹೋಗೆ. ಇಷ್ಟು ಹೇಳಲಿಕ್ಕೆ ನೀವು ನನ್ನ ಸಮಾಧಾನ ಪಡಿಸಿಲ್ಲ. ಇಷ್ಟೆಲ್ಲ ಮಾತಾಡಿ. ಆ ದುಷ್ಟನಿಂದಲೇ ನನಗೆ ಕಷ್ಟ ಬಂದೋದಾಗಿದೆ. ಈಗ ಹೋಗಿ ಕೀಚಕನ ಮನೆಗೆ ಹೋದ್ರೆ ಅವರ ಮೈ ಮೇಲೆ ಬಿಟ್ಟ ಆ ಕಲ್ಪನೆ ಇಲ್ವ ನನಗೆ? ಮತ್ತೆ ಇಟ್ಟು ಹೇಳ್ತಾ ಆದರೂ ಕಳುಹಿಸುತ್ತಾ ಇದ್ದೇನೆ. ಯಾಕೆ ಗೊತ್ತಾ? ಈಗ ಕಳುಹಿಸುತ್ತಿದ್ದವ ಭೀಮಸೇನ. ಕೀಚಕನ ಮನೆಗೆ ನೀನು ಹೋಗು ಎಂದು ನಿನಗೊಂದು ಸತ್ಯ ವಿಷಯ ಹೇಳ್ತೇನೆ.
ಗಂಡನಿಗೆ ಹೇಳದೆ ಹೆಂಡತಿ ಎಲ್ಲಿಗೂ ಹೋಗಬಾರದು. ಒಂದು ವೇಳೆ ಗಂಡ ನೀನು ಇಲ್ಲಿಗೆ ಹೋಗು ಎಂದು ಕಳುಹಿಸಿದನ ಹಿಂದೆ ಮುಂದೆ ಯೋಚನೆ ಮಾಡಬಾರದು. ಯಾಕೆಂದ್ರೆ ಅಲ್ಲಿಗೆ ಕಳುಹಿದಂತ ಗಂಡನ ಒಂದು ಕಣ್ಣು ಹೆಂಡತಿ ಮೇಲೆ ಇರ್ತದೆ, ಇವಳಿಗೆಲ್ಲ ಓಡಾಡ್ತಾಳೆ ಅಂತ ನೋಡ್ತಾ ಇರ್ತಾನೆ. ಆದ್ದರಿಂದ ನೀನು ಧೈರ್ಯದಿಂದ ಹೋಗ್ಬೋದು. ಹೋಗಿ ಆ ಕೀಚಕನ ಹತ್ತಿರ ಹೇಳು, ಅವನನ್ನು ಕರೆ. ನಿನ್ನ ಆ ನಗುವಿನಿಂದ ಅವನ ಬೆಮಳ್ಳಾಗಿ ಹೋಗಿದ್ದಾನೆ. ಅವ ಸ್ವಲ್ಪ ನಗೆಯಾಡು, ದೇವರೆಲ್ಲ ನಗೆಯಾಡು. ಒಂದಿಷ್ಟು ನಗದೆ ಹೋದರು, ಮರುಳಾಗಿ ಹೋಗಿದ್ದಾನೆ. ಇನ್ನೇನಾದ್ರೂ ಅವನ ಎದುರಿಗೆ ಹೋಗಿ ನಗೆ ಬೀರಿದೆ ಅಂತ ಬಿದ್ದಂತೆ ಅರ್ಥ. ಅದು ನನ್ನನ್ನೇ ಬೀಳಿಸಿದ್ರೆ ನಾನಿದ್ದೇನೆ, ಒಂದು ಕಡೆ ನಿನ್ನ ಮೇಲೆ ಇರ್ತದೆ. ಹೋಗಿ ನಗೆಯಾಡುವುದರ ಮೂಲಕ ಅವನ ಮನಸ್ಸನ್ನು ಸೆಳೆದು ಮೃದು ವಚನದಿಂದ ಅವನನ್ನು ಕರೆ. ಕೀಚಕ ಎಂದು ಕರೆದು, ನಿನಗೆ ನನ್ನ ಸುಖ ಬೇಕು ಎಂದಾದರೆ ಕೀಚಕ ಅಲ್ಲಿಗೆ ಬಾ. ಎಲ್ಲಿಗೆ? ನಾಟ್ಯಗ್ರಹ ಸ್ಮಶಾನ ಆಲಯದಲ್ಲಿದೆ, ಅಲ್ಲಿರುವಂತಹ ನಾಟ್ಯಗ್ರಹ. ಅಲ್ಲಿಗೆ ನೀನು ಬಾ ಎಂದು ಕರಿ. ಅಲ್ಲಿ ನಾನು ನಿನಗೆ ಒದಗುತ್ತೇನೆ ಎಂದು ಹೇಳು. ಅವನನ್ನು ಮರುಳುಗೊಳಿಸು. ಅಲ್ಲಿಗೆ ಬಾ ಎಂದು ನೀನು ಕರೆ. ಬಂದ ಮೇಲೆ ನಿನ್ನ ಕೆಲಸ ಮುಗಿತು. ಹಾಗಲ್ವೇ? ಕರೆಯುವುದಷ್ಟೇ ನಿನ್ನ ಕೆಲಸ ಅಂತ. ಬಂದ ಮೇಲೆ ನಾನು ನೋಡಿಕೊಳ್ತೇನೆ. ಆ ದುಷ್ಟನ ಕರೆಯುತ್ತೇನೆ, ಆ ಕೀಚಕನನ್ನು ಮುಗಿಸುತ್ತೇನೆ. ಇಂದೆಂದ ಮಾತನ್ನು ಕೇಳುತ್ತಾ Bye.
ಇಲ್ಲಪ್ಪ ನಾನು ಹೆಚ್ಚು ಕಡಿಮಿಲ್ಲ. ಆದ್ರೆ ಇಷ್ಟನ್ನೂ ಕುಣಿದು ಬಹಳ ಕಾಲ ಆಗಿತ್ತು. ಹೌದಾ? ಹೌದು. ಹಾ. ಯಾಕೆ ಗೊತ್ತಾ? ಯಾಕೆ? ಯಾವಾಗಲೂ ದುಃಖ, ಹೌದು. ಯಾವಾಗಲೂ ದುಗುಡ, ಹಾ. ಯಾವಾಗಲೂ ಕಣ್ಣೀರು. ಹಾ. ಹೀಗಿರುವಾಗ ಕುಣಿಲಿಕ್ಕೆ ಮನಸ್ಸು ಬರ್ತದ ಹೇಳಿ? ಸಂತೋಷದ ಕ್ಷಣವೇ ಸಿಕ್ಕಿದ್ರಿಲ್ಲ. ದ್ರೌಪದಿಯ ಬದುಕಲ್ಲಿ ಹಾ. ಇತ್ತೀಚೆಗೆ ಏನಾದ್ರೂ ಸಂತೋಷದ ಕ್ಷಣ ಅಂತ ಇದ್ರೆ ಹಾ. ಅದು ಇದೆ. ಪ್ರಭು, ಏನ್ ಹೇಳಿದ್ರಿ ನೀವು? ಏನ್ ಹೇಳಿದ್ರಿ? ಆ ಕೀಚಕನ ಉರವನ್ನು ಬೆಳೆದು ಆಹಾ! ಇನ್ನೊಮ್ಮೆ ಹೇಳಿ ಪ್ರಭು. ಅವನ ಸಂಹಾರ ಆಹಾ! ಅಬ್ಬಬ್ಬಾ! ಅವನನ್ನು ಎತ್ತಿ ಮುರಿದು ಆಹಾ! ಇದಕ್ಕಿಂತ ಸಂತೋಷದ ಮಾತು ಹಾ. ಬೇರೆ ಯಾವ್ದಾದ್ರು ಇರ್ಲಿಕ್ಕೆ ಸಾಧ್ಯವೇ ದ್ರೌಪದಿಗೆ ಈಗ? ಹಾ. ಸ್ವಾಮಿ, ಹ್ಮ್. ಮನಸ್ಸು ತುಂಬಿ ಬಂತು. ಹ್ಮ್. ಎಷ್ಟು ನೋವಿನಲ್ಲಿ ಬಂದೆ. ಹಾ. ಏನಾಗುತ್ತದೋ ಎನ್ನುವ ಹಾಗೆ ಕಳವ. ಕಣ್ಣೀರು ಸುರಿಸುತ್ತಾ ಇಲ್ಲಿಯವರೆಗಾಗಿ ಬಂದೆ. ಹಾ. ಸ್ವಾಮಿ, ಹ್ಮ್. ನಿಮ್ಮ ಮಾತಿನಿಂದ ಹ್ಮ್. ನನ್ನ ಕಣ್ಣೀರೆಲ್ಲವೂ ಅಲ್ಲಿಯೇ ಒಣಗಿ ಹೋಯಿತು, ಬತ್ತಿ ಹೋಯಿತು. ಹಾ. ಆದ್ದರಿಂದ ಆ ಕೆಲವು ನಾನು ಮಸ್ತ್ ತೆಗೆದಿದ್ದೇನೆ ಅವಾಗ. ಹೌದು, ಅದಾದ್ಮೇಲೆ ನಿಂತಿರ್ಲಿಲ್ಲ ಕಣ್ಣೀರು. ಆಹಾ. ಅವಾಗ ಕಳವ ಗೊತ್ತಾಯ್ತು. ಎಲ್ಲಿಗೆ ಭರವಸೆಯ ಈಗ ನಿನ್ನ ಮುಖ ನೋಡ್ಬೇಕು. ಅಲ್ಲ, ಭರವಸೆಯ ಮಾತನ್ನು ನೀವು ಎಲ್ಲಿಗೆ ಗಟ್ಟಿಯಾಗಿ ಹೇಳಿದ್ರೆ ಹಾ. ಆಗಲೇ ನನಗೆ ಚೈತನ್ಯ ಎನ್ನುವುದು ಬಂದದ್ದು. ಹ್ಮ್. ದ್ರೌಪದಿಯ ಬದುಕೇ ಮುಗಿದು ಹೋಯಿತು, ಸಾಕು ಎನ್ನಿಸುವಷ್ಟಾದಂತಹ ಪರಿಸ್ಥಿತಿಯನ್ನ ಇನ್ನು ಬೇಕು ಎನ್ನುವ ಹಾಗೆ ಮತ್ತೆ ತಂದು ನಿಲ್ಲಿಸಿದ್ದೀರಲ್ಲ ಪ್ರಭಾ. ಹಾ. ಅದಕ್ಕಾಗಿ ಮತ್ತೆ ಮತ್ತೆ ನಿಮಗೆ ತೊಂದರೆ ಅಲ್ಲ ಆ. ಪ್ರಭಾ. ಆ. ಹಾ. ತಡ ಮಾಡುವುದು ಬೇಡ. ಹ್ಮ್. ಆದಷ್ಟು ಬೇಗ ಕೀಚಕನ ಮದುವೆ ಆಗ್ಬೇಕು. ಹಾ. ನೀನು ಹೋಗು, ಕೀಚಕನಲ್ಲಿಗೆ ಹೋಗಿ ಹಾ. ಬಾ ಅಂತ ಹೇಳು. ಆದಷ್ಟು ಒಯ್ಯಾರ ಅದನ್ನೆಲ್ಲ ಕಷ್ಟವಾದರೂ ಮಾಡ್ತೇವೆ. ಇನ್ನೊಬ್ರು ಮಾಡೋದು ಕಷ್ಟ ಆಗ್ತದೆ. ನಾನು ಬಂದು ಕಿರು ನಗೆಯಾಡು, ಉಪ್ಪಾಡಿಸು, ಸ್ವಲ್ಪ ಕಣ್ಣಿನಿಂದ ಅವನನ್ನು ಕರೆ. ಹೇಗೆ ಅದು? ಎಲ್ಲ ಕಷ್ಟ ಆದಿತ್ತು ಪ್ರಭು. ನಾನು ಹೇಳ್ಕೊಟ್ಟಿದ್ದೇನಲ್ಲ, ಹೋಗ್ಯಾರ. ಸರಿ, ಆಯ್ತು, ಹೋಗಿ ಬರ್ತೇನೆ. ಹೋಗಿ. ಹೋಗಿ ಬಂದೆ. ಏನ್ ಹೇಳಿದೆ? ಹೇಳಿದೆ ಮನೆಯಲ್ಲಿ ನೀವು ಹೇಗೆ ಹೇಳಿಕೊಟ್ರು ಹಾಗೆ ಹೇಳಿದೆ. ಹಾ. ಹಾಗೆ ಕಣ್ಣಿನ ಚಲನೆಗಳನ್ನು ಮಾಡಿದೆ. ಹಾ. ಮರುಳಾಗಿ ಹೋದ. ನೀನು ಮುರುಡಾಗಿ ಹೋದ್ರು. ನಾಟ್ಯ ಮಂದಿರಕ್ಕೆ ಹಾ. ಬರುತ್ತೇನೆ ಎನ್ನುವ ಬರುತ್ತಾನೆ ಎನ್ನುವ ಹಾಗೆ ಆತನೇ ಹೇಳಿದ್ದಾನೆ. ಬರ್ತೇನೆ ಅಂತ ಹೇಳ್ತಾನೆ. ಒಂದೇ ಬರ್ತಾನೆ. ಒಂದೇ ಬರ್ತಾನೆ. ಇದು ಬಾ. ಎಲ್ಲಿ ಹೋದ್ರು? ಕೀಚಕನ. ಕೀಚಕನ ಸಂಹಾರ. ನಾಟ್ಯ ಮಂದಿರಕ್ಕೆ ಹಾ. ಬರ್ತೇನೆ ಅಂತ ಅವ್ನಿಗೆ ಹೇಳಿ ಬಂದದ್ದು ಯಾರು? ನೀನು. ಮತ್ತೆ ನೀವೆಂತ ಹೋಗುದು? ಓ, ನೀನು ಒಳಿಂದೊಳಗೆ ಮುನ್ನುಸುಟ್ಟ ಅವನ ಮೇಲೆ. ಏನು? ಓಡ್ ಸಾಯ್ತಾನೆ. ಮೂಗಿನ ತುದಿಯನ್ನು ಬಿಟ್ಟು ಬನ್ನಿ ಇಲ್ಲಿ. ಅಲ್ಲ ಮತ್ತೆಂತದು? ಬರ್ತೇನೆ ಅಂತ ಹೇಳಿದವಳು ನಾನು, ಹೋಗ್ಬೇಕಾದವಳು ನಾನು. ಎಂತದೆ? ಪ್ರಭು, ಹಾ? ಸ್ವಲ್ಪ ಸಮಾಧಾನ ಚಿತ್ತರಾಗಿ ಕೇಳಿ. ಹಾ. ಬರ್ತೇನೆ ಅಂತ ಹೇಳಿದ್ದು ಹೌದು, ನಾನು ಹೋಗುದಲ್ಲ. ಹಾ. ನೀವು ನಾನಾಗಿ ಹೋಗ್ಬೇಕು. ನಾನು ನೀನಾಗುವುದು. ಹೌದು ಪ್ರಭು. ಅದು ಹೇಗೆ ಸಾಧ್ಯವೇ? ನಾನು ನೀನಾಗಲಿಕ್ಕೆ ಹೇಗೆ ಸಾಧ್ಯ ಅಂತ? ಸಾಧ್ಯ ಉಂಟು ಅಂತ. ಹೇಗೆ ಅಂತ? ನೀವೊಂದು ಸ್ತ್ರೀ ವೇಷ ಮಾಡ್ಬೇಕಲ್ಲ. ಯಾರು? ನೀವು ನಾನು. ನೀವೇ. ಈ ಮುಖಕ್ಕೊಂದು ಹೆಣ್ಣುವೆ ಶಿವ. ನಿನ್ ಮತ್ತೊಂದು ಸತ್ಯ ವಿಷಯ ಹೇಳ್ತೇನೆ. ಏನು? ಯಾವಾಗಲೂ ಸ್ತ್ರೀವೇಷ ಎಲ್ಲ ಹೇಗಿರ್ಬೇಕು ಗೊತ್ತುಂಟ? ಮನ ಮೋಹಿಸುವ ಹಾಗಿರ್ಬೇಕು, ಹಾ. ಮನ ನೋಯಿಸುವ ಹಾಗಿರುವ. ನಿಮ್ಮದು ಮನ. ಈಗ ನಾನು ಈ ಮುಖಕ್ಕೆಲ್ಲ ಸ್ತ್ರೀವೇಷ ಮಾಡಿದ್ರೆ ಮನ ನೋಯಿಸುವ ಸ್ತ್ರೀವೇಷ. ಮತ್ತೆ ಸ್ತ್ರೀವೇಷಧಾರಿಗಳಿಗೆಲ್ಲ ಒಂದು ಇಷ್ಟು ಎನ್ನುವುದು ಉಂಟು. ಹಾ. ಒಂದು 18, 20, 22 ಇಂದ ಒಂದು 35, 36 ತನಕ ವೇಷ ಮಾಡಬಹುದು. ಅದಕ್ಕೂ ಮೇಲೆ ಮಾಡಿದ್ ನಾವು ಅದು ಮನ ನೋಯಿಸುವ ಸ್ತ್ರೀವೇಷ ಆಗ್ತದೆ. ನಿಮ್ಮ ಮುಖ ನೋಡುವವರು ಯಾರಿದ್ದಾರೆ ಅಲ್ಲಿ? ಕೀಚಕಾದ್ರು ನೋಡ್ಬೇಕಲ್ಲ ಸ್ವಾಮಿ. ಕೀಚಕ ನೋಡ್ಲಿಕ್ಕೆ ಕತ್ತಲೆಯಲ್ಲಿ ಹೋಗುವುದು. ಅವನಿಗೊಂದು ಹೆಣ್ಣಿನ ಆಕೃತಿ ಕಂಡರೆ ಆಯ್ತಷ್ಟೇ. ಹಾಗಾಗಿ ಎಂತದು? ಹೀಗೆ ಹೋಗಿ ನೋಡುವ. ಕತ್ತಲೆಯಲ್ಲಿ ಹೋಗುವುದು ಹಾಗಲ್ಲ. ಮತ್ತೆ ಹೇಗೆ ಹೆಣ್ವೇಷ ಮಾಡುವುದು. ನಾನು ನೀನಾಗ್ಲಿಕ್ಕೆ ಆಗುದಿಲ್ಲ. ನೀ ಗಟ್ಟಿ ಮನಸ್ಸು ಮಾಡು, ನೀನು ನಾನಾದ್ರೂ ಅದೇ ಅವಕಾಶ ನೀವು ಕೊಡ್ಬೇಕಷ್ಟೇ.
ದೊಡ್ಡ ಮೀಸೆ ಹೌದು. ಹಾ. ನಿಮ್ಮದೇ ಕಿತ್ತು ಕೊಟ್ರೆ ಅದೇ. ಅದೆಲ್ಲ ಆಗುದಲ್ಲ. ಈಗ ನಾನೇನ್ ಮಾಡ್ಬೇಕು? ನೀವೊಂದು ಸೀರೆ ಉಡ್ಬೇಕು. ಸೀರೆ? ನನಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ಲ. ನಿಮ್ಗೆ ಸೀರೆ ಉಡ್ಲಿಕ್ಕೆ ಬರ್ಬೇಕು ಅಂತಲೇ ಇಲ್ಲ. ಹೆಂಗೇಶ ಮಾಡ್ಬೇಕು ಅಂತ ಅದು ಉಡ್ಬೇಕಲ್ಲ. ನಾನ್ ಮಾಡಿ ಕೊಡ್ತೇನಲ್ಲ. ಹಾ? ನಾನು ಮಾಡಿ ಕೊಡ್ತೇನೆ. ನೀನು ಹೌದು. ವೇಷ ಮಾಡ್ಕೊಡ್ತೀಯಾ? ಒಂದು ಸಮಸ್ಯೆ. ಹಾ. ನಿಮ್ಗೆ ಬೇಕಾದ ಸೀರೆ ಎಲ್ಲಿಂದ ತರುದು ಅನ್ನೋದೇ ಸಮಸ್ಯೆ ನನಗೆ. ನಿನ್ನ ಸೀರೆ ಆಗಿತ್ತು. ನಂಗೊಂದು 2-3 ಸೇರ್ಸಿದ್ರೆ ನಿಮ್ಗೆ ಆದೀತು. ಸರಿ ಅದನ್ನ ನೋಡಿರ್ಲಿಲ್ಲ. ಹಿಡಿ ಪಕ್ಕಂದು. ಬಿಡಪ್ಪ. ಅವಳದ್ದ? ಅವಳು ಬಹಳ ದೂರ ಇದ್ದಾರೆ. ಹಾಗಾಗಿ ನೀನೇನ್ ಮಾಡ್ತೀಯ? ನಮ್ಮದೇ ಒಂದು 2-3 ಸೇರ್ಸಿದ್ರೆ ಹೇಗೆ? ಸರಿ ನೀನು ಹೇಗ್ ಬೇಕಾದ್ರೂ ಮಾಡ್ಕೊಬೇಕು. ಆಯ್ತು. ಕಷ್ಟಪಟ್ಟು ಉಳಿಸ್ಕೊಂಡಿದ್ದೆ. ಹಾ. ಪ್ರಭಾ, ಹಾ. ಸೀರೆ ಉಡ್ಸುದಾ? ಉಡ್ಸುದು. ಹಾ. ಒಂದೇನು ಉಡ್ಸುವುದೇ. ಹೌದು. ವೇಷ ಆಗ್ಬೇಕಲ್ಲ. ಹೌದು. ಹಾ. ನನಗೆ ಹಾ. ನಾನು ಉಟ್ಟು ಅಭ್ಯಾಸ ಬಿಟ್ಟರೆ ಉಡಿಸುವ ಅಭ್ಯಾಸ ಇಲ್ಲ. ನಾನು ಉಡಿಸುವ ಅಭ್ಯಾಸದಿಂದ ಒಪ್ಪುಕೊಳ್ತೇನೆ. ಕೈ ಎತ್ತಿ. ಕೈ ಎತ್ತಿ. ಕೈ ಇನ್ನೊಂದು ಕೈ ಎತ್ತಿ. ಎರಡು ಕೈ. ಎರಡು ಕೈ ಎತ್ತಿ. ಓ ಹೆಂಗಸರು ಸೀರೆ ಉಡುವಾಗ ಎರಡು ಕೈ ಮೇಲೆ ಎತ್ಕೊಳ್ತಾರೆ. ನಾನು ನೋಡಿ ಉಡಿಸುತ್ತಾ ಇರುವುದು ಈಗ. ಹಾಗೆ ಹಾಗೆ. ಅದಕ್ಕೆ ಕೈ ಮೇಲೆತ್ತಿ. ಹಾಗಾದ್ರೆ ಇದು ನನಗೆ ಕಷ್ಟ ಆಗ್ತದೆ. ಇದು ಈಗ ಬೇಡ. ಅದನ್ನ ಬದಿಗೆ ತೆಗೆದಿ. ಸರಿ. ಹಾ. ಮತ್ತೆ ಸೀರೆ ಹಾಳು ಮಾಡ್ಕೊಂಡು ಬರ್ಬಾರ್ದು. ಹಾ? ಸ್ವಲ್ಪ ಹಾಳು ಸೀರೆ ನೋಡ್ಸ್ಬಿಟ್ಟೆ. ಅಪ್ಪನ ಮನೇಲಿ ಕೊಟ್ಟಿದ್ದು. ಅಪ್ಪನ ಮನೇಲಿ ಕೊಟ್ಟಿದ್ದು ಮತ್ತೆ ಹಾಳು ಮಾಡ್ಕೊಂಡೆಲ್ಲ ಬರ್ಬೇಕು. ಸರಿ. ಹಾ. ಈಗ ಏನ್ ಮಾಡುದು? ಈಗ ಒಂದು ಗಂಟು ಹಾಕ್ಬೇಕು. ಗಂಟು. ದೇವ್ರೇ, ಆಚೆ ಹೇಳಿದ್ರೆ ಈಚೆ ತಪ್ಪೋಗ್ತದೆ, ಈಚೆ ಹೇಳಿದ್ರೆ ಆಚೆ ತಪ್ಪೋಗ್ತದೆ. ಹೊಟ್ಟೆ ಹೊಟ್ಟೆ ಸಣ್ಣ ಮಾಡಿ. ಹೊಟ್ಟೆ ಸಣ್ಣ ಒಳಗ್ ಮಾಡಿ ಹೊಟ್ಟೆ. ನನ್ನ ಹೊಟ್ಟೆ ಸಣ್ಣ ಆಗುವುದಿಲ್ಲ, ದೊಡ್ಡ ಆಗುವುದಿಲ್ಲ. ಒಳಗ್ ಮಾಡಿ ಸ್ವಾಮಿ. ಸರಿ ಆಯ್ತಾ? ಸೀರೆ ಉಡ್ದಾಯ್ತಲ್ವಾ? ಇಲ್ಲ ಆಗ್ಲಿಲ್ಲ. ಅಯ್ಯ, ಹೋಗ್ಬೋದೇನು? ಇನ್ನು ಪ್ರಾಥಮಿಕ ಹಂತದಲ್ಲೇ ಉಂಟು. ಪ್ರಾಥಮಿಕ ಪಾಠ. ಹೌದು. ತಿರುಗಿ ತಿರುಗಿ ಹಾ? ತಿರುಗಿ. ಅಯ್ಯೋ, ಹೀಗೆ ಹೀಗೆ ತಿರುಗಿ. ಬೇಡ ಬೇಡ, ನಾನೇ ತಿರುಗಿ. ನಾನೇ ತಿರುಗಿ. ನಿನ್ ಗೊತ್ತ ತಿರುಗಬೇಕು ಅಂತ ಹೆಚ್ಚು ಕಡಿಮೆ ಆಯ್ತಾ? ಏನು ನನಗಾಗ್ಲಿಲ್ಲ. ಸರಿ ಉಂಟು, ಸರಿ ಉಂಟು. ಸರಿ ಉಂಟು. ಸರಿ ಉಂಟಾ? ಏ, ಕೈ ಇಟ್ಕೊಂಡು ಹೋಗ್ಲಿಲ್ಲ ಕೂಡ. ಆಗಲ್ಲ, ಆಗುದಿಲ್ಲ, ಇದು ಹಿಡ್ಕೊಳ್ಳಿ. ಸರಿ. ಆಗಲ್ಲ, ಹೀಗೆ ಹಿಡ್ಕೊಳ್ಳಿ. ದೇವರೇ, ಇಂಥದ್ದೊಂದು ಪರಿಸ್ಥಿತಿ ಬರ್ತದೆ ಅಂತ ಕನಸಿನಲ್ಲಿ ಒಂದು ಕೊಟ್ಟಿಲ್ಲ ನಾನು. ನನಗೆ ಈ ಪ್ರಸಂಗ ಬರ್ತದೆ ಅಂತ ಗೊತ್ತಿರಲಿಲ್ಲ. ನೀನು ನಿಲ್ಲಬಾರದು. ನೀನು ಅಲ್ಲಲ್ಲ, ಓಡಾಡಬಾರದು. ಓಡಾಡುವುದು ಮೊದಲೇ ಕಷ್ಟಪಟ್ಟು ಅನಿಸ್ತಾ ಇದ್ದೇನೆ. ಅಯ್ಯೋ, ಸುಮ್ಮನೆ ನಿಲ್ಲಬೇಕು. ಸುಮ್ಮನೆ. ಸರಿ. ಈ ಮತ್ತೊಂದು ಸರಿ ಹೊಟ್ಟೆತನ ಮಾಡಿ. ನನ್ನ ಆಗುವುದಲ್ಲ. ಅಯ್ಯಪ್ಪ. ಏನ್ ಮಾಡ್ತೀಯ? ಸಾಕು. ಏ ದೇವರೇ. ನೋಡ್ತೀಯ, ನನ್ನ ಹೆಂಗವೇಷ ಮಾಡ್ಕೊಂಡು ನೀನೇ ನಾಕೆ ಹಾಕ್ತೀಯ, ಹೌದಾ? ಕಷ್ಟಪಟ್ಟು ಹೊಡೆದಿದ್ದೇನೆ. ನೀನು ಹೋದ್ರೆ ನಾನು ಮುಂದೆ ಹೋಗುವುದೇ ಸ್ವಾಮಿ, ಸೀರೆಯನ್ನೇನೋ ಉಳಿಸಿ ಆಯ್ತು. ಇನ್ನು ನಿಮ್ಮಲ್ಲಿ 2 ಅಕ್ಕಿ ಮುಡಿ ಉಂಟಾ ಅಂತ ಹೋಗ್ತಾ ಇದ್ದೇನೆ. ಅದು ಯಾಕೆ? ಯಾಕೆ ಇಲ್ಲ ಬಿಡಿ. ಅದನ್ನು ಹೊತ್ಕೊಂಡೋಗ್ಬೇಕಾ? ಬೇಡ ಸ್ವಾಮಿ, ಬಿಡಿ. ಬೇಡ ಬೇಡ, ಅದಿಲ್ಲದೆ ಇದ್ರೆ ಆಗ್ತದೆ. ನನಗೆ ಗೊತ್ತೇ ಗೊತ್ತಾಗಿಲ್ಲ. ನೀನು ಅದು ನಿಮ್ಗೆ ಗೊತ್ತಾಗುವುದು ಬೇಡ ಬಿಡಿ. ಈಗ ಸೆರಗೊಂದು ಹಾಕ್ಬೇಕು. ಸರಿ ಆಗ್ಲಿಲ್ವಾ? ಈಗ ಒಂದು ಹಲಕ್ಕೆ ಸರಿಯಾಯ್ತು. ಈಗ ದೇವರ ಕುಪ್ಪಸ ಇಲ್ಲದೆ ಸೀರೆ ಉಡಿಸಿ ಆಯ್ತು. ಅದ್ರ ವಿಷಯ ಬಿಡಿ, ನಿಮ್ಗೆ ತಕ್ಕದ್ದು. ಸ್ವಾಮಿ, ಅಯ್ಯೋ, ಹೆಚ್ಚು ಕಡಿಮೆ ಆಯ್ತು. ಯಾರಿಗೆ? ನಿಮಗೆ ಯಾಕೆ? ಮೀಸೆ ತೆಗಿಬೇಕಲ್ಲ.
ನನ್ನ ಮೀಸೆ ಸುದ್ದಿ ಬಂದು ನಾನು ಸುಮ್ಮನೆ ಇರುವುದಿಲ್ಲ. ಮೀಸೆ ಇಷ್ಟು ಒಳ್ಳೆ ಮೀಸೆ ಬೆಳೆಸುವುದಕ್ಕೆ ಎಷ್ಟು ವರ್ಷ ಬೇಕಾಗಿದೆ? ನಾ ಈ ಸೀರೆ ಉಡಿಸ್ಲಿಕ್ಕೆ ಎಷ್ಟು ಹೊತ್ತು ತಗೊಂಡ್ಕೊಂಡೆ ನೋಡಿ. ಮತ್ತೆ ನನ್ನ ಮೀಸೆ ಸುದ್ದಿ ಬರುವ ನೀವು ಮೀಸೆ ತೆಗೆಯುವುದಿಲ್ವಾ? ನೋಡಿ, ಮೀಸೆಯಲ್ಲೇ ಒಂದು ಸ್ತ್ರೀ ವೇಷ ಆಗ್ತದೆ. ಮೀಸೆ ಎದುರು ಮಾಡ್ಬೋದು. ಮಾಡ್ಲಿಕ್ಕೆ ಆಗ್ತದೆ, ನಾನು ಮಾಡಿಸ್ತೇನೆ. ಸರಿ. ಈಗ ಗುಮ್ಮ ಹೀಗೆ ಮೀಸೆ ಕಾಣಿಸಬಾರ್ದು. ಸರಿ, ನೀನು ಹಾಗೆ ಇಟ್ಕೊಂಡು ಬಾ. ನಾನು ಹಿಡ್ಕೊಂಡು ಬರೋದಲ್ಲ, ನೀವು ಹಿಡ್ಕೊಂಡು ಹೋಗ್ಬೇಕು. ನಾನೇ ಹಿಡ್ಕೊಂಡು ಹೋಗ್ಬೇಕು. ನೀವೇ ಹಿಡ್ಕೊಂಡು ಹೋಗ್ಬೇಕು. ಹೀಗೆ ಹೆಂಗಸರೆಲ್ಲ ಹೀಗೆ ಇಟ್ಕೊತಿರ್ತಾರೆ. ನೀವು ಹಿಡ್ಕೊಂಡು ತಿರುಗಿ ಮೀಸೆ ಸರಿ ಉಂಟು. ಈಗ ಹೊರಡ್ತಾನೆ ಹೊರಡು. ಕೀಚಕನ ಸಂಹಾರಕ್ಕೆ. ನೀವು ಹೀಗೆ ಹೋದ್ರೆ ಕೀಚಕ ದೂರದಿಂದ ನೋಡಿ ಓಡಿ ಹೋದ ನಿಮ್ ಕೈ ಸಿಗ್ತದೆ. ಮತ್ತೆ ಹೇಗೆ ಹೋಗುವುದು? ಹೋರಾಗುದಿಲ್ಲ. ಹೇಗೆ ಹೋಗುವುದು? ಸ್ವಾಮಿ, ಸ್ತ್ರೀ ವೇಷ ಮಾಡಿದ್ದೀರಿ, ಸೀರೆ ಉಟ್ಟಿದ್ದೀರಿ. ಹೌದು. ನಿಮ್ಮ ನಡೆಗೆಯು ಹೆಣ್ಣು ಮಕ್ಕಳಾಗಿ ಇರಬೇಕೋ ಬೇಡವ? ಏನು ನೀನು ಹೇಳಿದಾಗ? ಅಲ್ಲ, ನಾನು ಹೇಳ್ತಾ ಇರುವುದೇ ಅದು. ಈಗ ನಾನು ಹೆಣ್ಣು ಮಕ್ಕಳಾಗಿ ನಡಿಬೇಕು. ಅದು ಹೇಗೆ ಅದು? ಗೊತ್ತಿಲ್ವಾ? ನೋಡಿ, ಒಮ್ಮೆ ತೋರಿಸ್ತೇನೆ, ಸರಿಯಾಗಿ ಕಲ್ತ್ಕೊಳ್ಬೇಕು. ಸರಿ, ನನಗೆ ಹೆಣ್ಣು ನಡಿಗೆ ಹೇಗೆ ಎನ್ನುವುದು? ಹೆಣ್ಣು ಮಕ್ಕಳನ್ನ ಗಜಗಮನೆ ಎನ್ನುವ ಹಾಗೆ ಹೇಳ್ತಾರೆ. ಆನೆ ನಡೆದಾಗೆ. ಆನೆ ನಡೆದ ಹಾಗೆ ನೋಡಿದಾಗ ಲಾಲಿತ್ಯ, ಗಾಂಭೀರ್ಯ ಎರಡೂ ಇರಬೇಕಾಗ್ತದೆ. ನೋಡಿ, ಸರಿ ನೋಡ್ಕೊಳ್ಳಿ. ಸರಿ. ಸರಗು ಸರಗು ಸರಗಿಗೆ ಬರ್ಬೇಕು. ಎಲ್ಲಿ? ನಂತರ ಮೇಲಲ್ಲ, ನಿಂತರ ಮೇಲೆ. ಸರಿ. ಆಯ್ತಾ? ನೋಡಿ, ಬೇಕು ಎಂದು. ಇದು ಇಲ್ಲಿ ಹಾ ಇದು ಹಾ ಅಲ್ಲೇ ಹಾ ಅಲ್ಲ ಸರಿ ಆಯ್ತು. ಪ್ರಾರಂಭ ಮಾಡಿ. ಸಾಕು ಸಾಕು ಸಾಕು. ಸರಿ ಅಂತ ಕೇಳಿದ್ದೆ. ಸರಿ ಆಯ್ತು. ಇಲ್ಲ ನೋಡಿ, ಈಗ ನೋಡು, ಈಗ ನೋಡು. ಹೌದಾ? ನಾನು ನಡೀತಲ್ಲ. ಮತ್ತೆ ಹಾಗೆ ನಡ್ಕೊಂಡು ಹೋಗ್ಲಿಕ್ಕೆ ಕಲ್ತಿದ್ದು ನನ್ನ ತೋರಿಸ್ತಲ್ಲ. ಹೋಗಿ 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 ನಿಮ್ಮ ದೊಡ್ಡ ಸ್ವರ ಬಿಡುವುದಲ್ಲ. ಎಂತ ಮಾಡುವುದು? ಸ್ತ್ರೀ ವೇಷದವರು ಹೇಗೆ ಮಾತಾಡ್ತಾರೆ ಹೇಳಿ? ಹೇಗೆ ಮಾತಾಡ್ತಾರೆ? ಮೂಗಿನಲ್ಲಿ ಮಾತಾಡ್ಬೇಕು. ಸ್ತ್ರೀ ವೇಷಧಾರಿ ನೋಡಿದ್ದೇನೆ. ಹಾ. ಗಂಡು ವೇಷ ಮಾಡಿದ್ರು ಮೂಗಲ್ಲೇ ಮಾತಾಡೋದು. ಸ್ತ್ರೀ ವೇಷಧಾರಿಗಳೇ ಹಾ. ಮೂಗಲ್ಲಿ ಮಾತಾಡೋದು ಹೇಗೆ ಅದು? ಈ ಮೂಗಿಂದ ನಾನು ಕೀಚಕನ ಕಲಿಸ್ತೇನೆ, ಹೋಗಿ. ಹೇಗೆ? ಕೀಚಕ ಕೀಚಕ ಏ ಕೀಚಕ ಬರ ಇಲ್ಲಿ. ಹರಮ ಕೀಚಕ ಹೇಗೆ? ಸ್ವಾಮಿ, ನಿಮ್ಮ ವೇಷಕ್ಕೆ ತಕ್ಕ ಹಾಗೆ ಭಾಷೆ ಇರಬೇಕಾ ಬೇಡವಾ? ನನಗೆ ಅದಕ್ಕೆ ಹೇಗೆ ಗೊತ್ತಿಲ್ವಲ್ಲ. ನಾನು ಹೇಳ್ಕೊಡ್ತೇನೆ. ಇಷ್ಟ ಹೇಳ್ಕೊಟ್ಟವಳಿಗೆ ಅದೊಂದು ಹೇಳ್ಕೊಡು ಹೇಳ್ಕೊಡ್ತೇನೆ. ಹೇಳ್ಕೊಡು. ನೋಡಿ, ಮೂಗಲ್ಲಿ ನಿಧಾನಕ್ಕೆ ಕೋಮಲವಾದ ಸ್ವರದಿಂದ ಕೀಚಕ ಕೀಚಕ, ನಿನ್ನ ಮೇಲೆ ಮನಸ್ಸನ್ನ ಇಟ್ಟು ಇಲ್ಲಿಯವರೆಗಾಗಿ ಬಂದಿದ್ದೇನೆ. ಬಾ ಕೀಚಕ, ಬಾ ಕೀಚಕ, ಹೀಗೆ ಕೀಚಕ ಅದಲ್ಲ. ಹಾಗಲ್ಲ. ಕೀಚಕ ಕೀಚಕ ಕೀಚಕ, ಹೀಗೆ ಹೀಗೆ ಬರ್ಬೇಕು. ಕೀಚಕ, ನಿನ್ನ ಮೇಲೆ ಮನಸ್ಸು. ಅಯ್ಯೋ, ಎಷ್ಟು ಒಳ್ಳೆ ಹೆಣ್ಣು ನಿಮ್ದು. ಅಯ್ಯೋ, ಒಂದು ಮಾಡ್ರಿ, ಯಾರು ಮಾಡ್ತೇನೆ. ಆಯ್ತು ಸ್ವಾಮಿ. ಸರಿ ಸರಿ, ಹೀಗೆ ಬನ್ನಿ. ಇದು ಬೇಕು ನನಗೆ. ಅದು ಬೇಕಾ? ಎಲ್ಲರೂ ಒಂದು ಇಟ್ಕೊಳ್ಳಿ, ಜಾಗ ಇದ್ದೇನೆ. ಏ, ನೀನೇ. ಸರಿ ಮಾಡ್ಕೊಡ. ಹೋಗ್ತೇನೆ. ಮೀಸೆ. ಸರಿ ಸರಿ ಸರಿ. ಒಳಗೆ ಸಂಹಾರ ಮಾಡಿ ಆದ
ಮಾಡಿದನು ಬಹಳ ಕಷ್ಟ ಆಯ್ತು. ಅದು ಮಾಡೋದು ಅನಿವಾರ್ಯ ಕಷ್ಟ. ಲಾಲನೆಯೆಂದರೆ